ಧನುಸ್ಸು ರಾಶಿ ಹೊಸ ವಾಹನ ಖರೀದಿಯನ್ನು ಮಾಡೋದಕ್ಕೆ ವಾಹನದ ವಿಚಾರ ಮುನ್ನೆಲೆಗೆ ಬರುತ್ತೆ. ಅದನ್ನು ಪ್ರಸ್ತಾಪ ಮಾಡ್ತೀರಿ. ಸರಿಯಾದಂತಹ ನಿರ್ಧಾರವನ್ನು ಸಾಯಂಕಾಲದ ಹೊತ್ತಿಗೆ ಮಾಡಬಹುದು ಅನ್ನುವಂಥದ್ದಾಗತ್ತೆ. ಆಹಾರದಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ. ಸರಿಯಾದಂತಹ ಆಹಾರವನ್ನು, ಶುದ್ಧವಾಗಿರತಕ್ಕಂತಹ ಆಹಾರವನ್ನು ಮಿತವಾಗಿ ಸೇವಿಸಿ ಅಂತಕ್ಕಂಥದ್ದು. ಯಶಸ್ಸಿನ ಬಯಕೆಯಿಂದ ಹಣ ಹೂಡಿಕೆಯನ್ನು ಮಾಡೋದಕ್ಕೆ ಮುಂದಾಗ್ತೀರಿ. ಅದೃಷ್ಟವಶಾತ್ ಆ ಹಣದಿಂದ ನಿಮಗೆ ಯಶಸ್ಸು ಅಥವಾ ಆ ಧನವೃದ್ಧಿ ಅಂತಕ್ಕಂಥದ್ದು ಇಲ್ಲ. ಅದನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದಾಗತ್ತೆ, ನಷ್ಟವಾಗುತ್ತೆ. ಜಾಗ್ರತೆ ಇರಲಿ. ಧೈರ್ಯ ಕಡಿಮೆ ಇರೋದರಿಂದ ಯಾವ ಕೆಲಸದಲ್ಲೂ ಕೂಡ ಗುರಿ ಮುಟ್ಟೋದು ಕಷ್ಟ ಆಗುತ್ತೆ. ಧೈರ್ಯ ಬೇಕು. ಧೈರ್ಯಂ ಸರ್ವತ್ರ ಸಾಧನಂ ಎಂಬತಕ್ಕಂತಹ ಮಾತು ಪ್ರಸಿದ್ಧವಾದ್ದು. ಹಾಗಾಗಿ ಧೈರ್ಯ ಮುಖ್ಯವಾಗಿ ಕೆಲಸ ಮಾಡಬೇಕಾಗತ್ತೆ. ಒಳ್ಳೆಯ ಕೆಲಸ ಮಾಡೋದಕ್ಕೆ ಮಧ್ಯಾಹ್ನದ ನಂತರದಲ್ಲಿ ಸಮಯ ಚೆನ್ನಾಗಿದೆ ಎನ್ನುವಂಥದ್ದು. ವೃತ್ತಿಯಲ್ಲಿ ದ್ವೇಷವನ್ನು ಸಾಧಿಸ್ತೀರಿ. ಯಾವ ಪುರುಷಾರ್ಥಕ್ಕೆ? ನಿಮ್ಮ ವೃತ್ತಿ ನಿಮಗೆ, ಬೇರೆಯವರದ್ದು ಬೇರೆಯವರಿಗೆ. ನೀವೇನು ಸಾಧನೆ ಮಾಡಬೇಕೋ ಆ ವಿಚಾರದಲ್ಲಿ ಚಿಂತನೆಯನ್ನು ನಡೆಸಿ, ಬೇರೆಯವರ ದ್ವೇಷವನ್ನು ಸಾಧಿಸಿ, ಬೇರೆಯವರ ಜೊತೆಯಲ್ಲಿ ನಿಷ್ಠುರವನ್ನು ಮಾಡಿಕೊಂಡು ನಿಮ್ಮ ಮಾನಸಿಕವಾದಂತಹ ಸ್ಥಿತಿಯೂ ಕೂಡ ಕಡಿಮೆ ಆಗ್ತಕ್ಕಂಥದ್ದಾಗುತ್ತೆ. ಈಶ್ವರನ ಪರಿವಾರ ದೇವತೆಗಳನ್ನು, ಈಶ್ವರ, ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯ ಇವರೆಲ್ಲರನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ವಿದೇಶ ಪ್ರಯಾಣವನ್ನು ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿರುವಂಥವರಿಗೆ ಅಡಚಣೆಯಾಗ್ತಕ್ಕಂಥದ್ದು. ಅಲ್ಲಿ ಯಾವುದೋ ದಾಖಲಾತಿಗಳು ಅಥವಾ ಕಾನೂನಾತ್ಮಕವಾದಂತಹ ವಿಚಾರವು ನಿಮಗೆ ಅಡ್ಡಿಯಾಗುವಂಥದ್ದಾಗುತ್ತೆ. ಎಲ್ಲ ಕಡೆ ಅಪಮಾನಗಳೇ ಹೆಚ್ಚಾಗಿ ಆಗುವಂತಹ ದಿವಸ. ಏನೆಲ್ಲ ಸಾಧನೆಗಳು ಇರುತ್ತೋ ಅದೆಲ್ಲದಕ್ಕೂ ಕೂಡ ಮಸಿ ಬಳಿತಕ್ಕಂತಹ ಕೆಲಸಗಳು ಆಗತ್ತೆ. ಪ್ರೀತಿಸಿದವರಿಂದ ವಂಚನೆಯಾಗ್ತಕ್ಕಂತಹ ಸೂಚನೆ. ಯಾರನ್ನ ನಂಬಿರ್ತೀರಿ, ಪ್ರೀತಿ ಮಾಡಿರ್ತೀರಿ, ಅವರೇ ನನ್ನ ಜೀವ ಅಂತ ಹೇಳಿ ಅಂದುಕೊಂಡಿರ್ತೀರಿ, ಅವರು ನಿಮಗೆ ತೊಂದರೆಯನ್ನು ಮಾಡ್ತಾರೆ. ಆಸೆಗಳಿಗೆ ವಿರುದ್ಧವಾದಂತಹ ವಾತಾವರಣ ಇರುತ್ತೆ. ಆಸೆ ಪಟ್ಟಿದ್ದು ಯಾವುದೂ ಕೂಡ ನೆರವೇರದೇ ಇರತಕ್ಕಂತಹ ಪರಿಸ್ಥಿತಿ. ನೀವು ನಂಬಿಕೆಯ ದ್ರೋಹಕ್ಕೆ ನೀವು ಕೂಡ ಪಾತ್ರರಾಗ್ತೀರಿ. ಬೇರೆಯವರನ್ನು ನಂಬಿಸಿ ಅವರಿಗೆ ಮೋಸ ಮಾಡ್ತಕ್ಕಂಥದ್ದು, ಅವರ ಮಾತಿಗೆ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು, ನಡ್ಕೊಳ್ಳುವಂಥದ್ದು ಆಗತ್ತೆ. ಮಾನಸಿಕವಾದಂತಹ ಧೈರ್ಯದಿಂದ ಮಾತ್ರ ನಿಮಗೆ ಹೊರಬರಲಿಕ್ಕೆ ಸಾಧ್ಯ ಆಗುವಂಥದ್ದು. ಯಾರ ಉಪದೇಶವೂ ಕೂಡ ನಿಮಗೆ ಕೆಲಸಕ್ಕೆ ಬರದೇ ಇರುವಂಥದ್ದಾಗತ್ತೆ. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕುಂಭರಾಶಿ ಮನೆಯಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಅದನ್ನು ಹಾಗೆ ಕಾಪಾಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಗೌರವ ಅಂತಕ್ಕಂಥದ್ದು ಕೇಳಿ ಪಡೆಯೋದಲ್ಲ. ನಾವು ಬೇರೆಯವರನ್ನು ಗೌರವಿಸಿದರೆ ಬೇರೆಯವರೂ ಕೂಡ ಹಲವಾರು ಬಾರಿ ಅದನ್ನು ಪರೀಕ್ಷೆಗೊಳಪಡಿಸಿ ನಮಗೆ ಗೌರವವನ್ನು ಕೊಡ್ತಾರೆ. ನಮ್ಮ ಮನಸ್ಥಿತಿ ಒಂದೇ ರೀತಿಯಲ್ಲಿ ಆಗಿರಬೇಕು. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಕಷ್ಟಪಟ್ಟು ಕೆಲಸವನ್ನು ಮಾಡಿದರೆ ಜಯವನ್ನು ಸಾಧಿಸಬಹುದು ಅನ್ನುವಂತಹ ವಿಚಾರ ನಿಮಗೆ ಗೊತ್ತಿರಲಿ. ಕೇವಲ ಅಧಿಕಾರದಿಂದ ಎಲ್ಲವನ್ನು ಪಡಿತೀನಿ ಅಂತಕ್ಕಂಥದ್ದು ಸುಳ್ಳಾಗತ್ತೆ. ನಿಮ್ಮ ಗಮನ ನಿಮ್ಮ ಗುರುತರವಾದಂತಹ ಜವಾಬ್ದಾರಿಯ ಮೇಲೆ, ಕರ್ತವ್ಯದ ಮೇಲಿರಲಿ. ಆಗ ಸಾರ್ಥಕ್ಯವನ್ನು ಪಡ್ಕೊಳ್ಳಬಹುದು. ನಿಮ್ಮ ಮನಸ್ಸಿಗೆ ಒಪ್ಪದೇ ಇರತಕ್ಕಂಥದ್ದು, ಸಮಾಜಕ್ಕೆ ಯಾವುದು ಅಹಿತವೋ, ಸಮಾಜಕ್ಕೆ ಯಾವುದು ಕೆಟ್ಟ ಸಂದೇಶವನ್ನು ಕೊಡುತ್ತೋ ಅಂಥ ಕೆಲಸಗಳು ಬೇಡವೇ ಬೇಡ ಅನ್ನುವಂಥದ್ದು. ಅನಿರೀಕ್ಷಿತವಾದಂತಹ ಸಿಹಿ ಸುದ್ದಿಯಿಂದ ನಿಮಗೆ ಸಂತೋಷವಾಗುವಂಥದ್ದು, ಮನಸ್ಸು ಉಲ್ಲಾಸವಾಗ್ತಕ್ಕಂಥದ್ದಾಗತ್ತೆ. ವಾಗ್ದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರು ಸಾಮಾಜಿಕವಾದಂತಹ ಕೆಲಸಗಳನ್ನು ಮಾಡೋದರಿಂದ, ಸಾರ್ವಜನಿಕವಾದಂತಹ ಕೆಲಸಗಳನ್ನು ಮಾಡೋದರಿಂದ ನಿಮಗೆ ಯಶಸ್ಸು ಸಿಕ್ಕತ್ತೆ. ಜನ ನಿಮ್ಮನ್ನು ಗುರುತಿಸ್ತಾರೆ, ಗೌರವಿಸ್ತಾರೆ ಅಂತಕ್ಕಂಥದ್ದು. ಅವಿವಾಹಿತರಿಗೆ ಸಿಹಿ ಸುದ್ದಿ. ಯಾವುದೇ ರೀತಿಯ ಅನುಮಾನಗಳು ಬೇಡ. ಅನುಮಾನವನ್ನು ಇಟ್ಟುಕೊಂಡು ಮುಂದುವರೆದಾಗ ಅವಮಾನಗಳಾಗುವಂಥದ್ದು ಖಚಿತವಾಗತ್ತೆ. ನಿಮ್ಮ ನಾಯಕತ್ವದ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಿಕೊಳ್ಳಿ. ಯಾವುದಾದ್ರೂ ಒಂದು ಕೆಲಸವನ್ನು ನಿಮಗೆ ಜವಾಬ್ದಾರಿಯಿಂದ ವಹಿಸಿದರೆ ನಾನು ಅದನ್ನು ನಿಭಾಯಿಸಬಲ್ಲೆ ಅನ್ನುವಂತಹ ಒಂದು ಆತ್ಮಸ್ಥೈರ್ಯ, ಅದರ ಬಗ್ಗೆ ಸರಿಯಾದಂತಹ ವಿಚಾರವನ್ನು ಮಾಡಿಕೊಂಡು ಮುಂದೆ ಹೆಜ್ಜೆಯನ್ನು ಇಡಿ. ಪ್ರಯಾಣದಿಂದ ಸ್ವಲ್ಪ ತೊಂದರೆಗೆ ಅವಕಾಶಗಳಿದೆ, ಆ ಸೂಚನೆಗಳಿದೆ. ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ವಿನಾಕಾರಣ ಅಥವಾ ಮೋಜು ಮಸ್ತಿಗೋಸ್ಕರವಾಗಿ ಮಾಡ್ತಕ್ಕಂತಹ ಪ್ರಯಾಣ, ತಿರುಗಾಟ, ವಾಹನ ಚಾಲನೆ
ಇದೆಲ್ಲವೂ ಕೂಡ ದೊಡ್ಡ ಪ್ರಮಾಣದ ತೊಂದರೆಯನ್ನು ಮಾಡುತ್ತೆ. ಮನೆಯ ನವೀಕರಣದ ವಿಚಾರ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತೀರಿ. ಹಣಕಾಸಿನ ವಿಚಾರ ಮುನ್ನೆಲೆಗೆ ಬಂತು ಅಂತಾದಾಗ ಹಿಂದಕ್ಕೆ ಸರಿತಕ್ಕಂತಹ ಮನೋಭಾವ ನಿಮ್ಮದಾಗಿರುತ್ತೆ. ಬುದ್ಧಿವಂತರ ಸಹವಾಸದಿಂದ ಸಂತೋಷ ಸಿಕ್ಕತ್ತೆ. ಆದರೆ ಅವರ ಜೊತೆಯಲ್ಲಿ ಬೆರಿತಕ್ಕಂತಹ ಮನಸ್ತತ್ವ ನಿಮ್ಮದಾಗಿರಬೇಕಾದಂಥದ್ದು. ಸ್ವಯಂವರ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.